ಹಾಯ್ ಮೇಡಮ್, ಹೇಗಿದ್ದೀರಾ ಅಂತ ಕೇಳಿದೆ ಬೇಡ, ನೋಡಲಿಕ್ಕೆ ಚೆನ್ನಾಗೇ ಇದ್ದೀರಾ. ಓಕೆ, ಈಗ ಭೀಮ್ ಬಗ್ಗೆ ಹೇಳೋದಾದ್ರೆ ನೀವು ಬಿಡಿ ನಾಟಿಕೊಳ್ಳಿ ಅಂತಲೇ ನಿಮ್ಮನ್ನು ಕರಿತೇನೆ. ಓಕೆ, ಅದ್ರ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ಬಗ್ಗೆ ಹೇಳೋದಾದರೆ ಸಿನಿಮಾ ಬಗ್ಗೆ ಹೇಳೋದಂದರೆ ಫಸ್ಟ್ ಡೇ ಶೂಟಿಂಗ್ ಆಗಿದೆ. ನಿನ್ನೆಯಿಂದ ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಸೊ ಪ್ರೊಸೆಸ್ ನಡೀತಾ ಇದೆ. ಸೊ ಇವತ್ತು ರಿವೀಲ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ದಿವಸ. ಸೊ ಒಳ್ಳೆ ರೆಸ್ಪಾನ್ಸ್ ಎಲ್ಲರಿಂದನೂ, ನಾಟಿ ಸ್ಟೈಲ್, ನಾಟಿ ಕ್ರಶ್ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್. ಅದೇ ಈಗೇನು ಗೊತ್ತಾ, ನಾವು ಒಂಥರ ಕಾಯ್ತಾ ಇದ್ವಿ ಅಂದರೆ ಯಾರಿರ್ಬೋದು ಅಂತೇಳಿ ಅಂತ. ಇವತ್ತು ನೋಡಿದ್ವಿ ಅಂದರೆ ಓಕೆ ಸಖತ್ತಾಗಿದ್ದಾರಂತು ಮ್ಯಾಮ್. ಈಗ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ನಿಮ್ಮದು ಮತ್ತು ವಿಜಯ್ ಸರಿದ್ದು ಬಾಂಡಿಂಗ್ ಹೇಗಿದೆ? ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬ ಚೆನ್ನಾಗಿದೆ. ಅವರು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಹೀರೋಯಿನ್ಗೆ, ಇಲ್ಲ ಹೇಗೆ ಟ್ರೀಟ್ ಮಾಡುವಂಥ ಒಂದು ವೇ ನನಗೆ ಭಾಳ ಇಷ್ಟ ಆಗಿದೆ. ಭಾಳ ಹಂಬಲ್. ನೀವೇ ಇವಾಗ ಮಾತಾಡಿದಾಗ ನಿಮಗಿಂತ ಅಲ್ವಾ, ತುಂಬ ಒಳ್ಳೆಯದಾಗಿ ಟ್ರೀಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗೊಂದು ಸ್ಟಾರ್ ನಟರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಅದೆಷ್ಟು ಖುಷಿ ಕೊಡ್ತಿದೆ ನಿಮಗೆ? ತುಂಬ ಖುಷಿ ಕೊಡ್ತಿದೆ. ಅಂದರೆ ಎಲ್ಲೂ ನಿಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಕಾನ್ಷಿಯಸ್ ಇರುತ್ತೆ ಸ್ಟಾರ್ ನಟ ಅಂತ. ಬಟ್ ಯಾವತ್ತೂ ಸರ್ ತೋರಿಸ್ಕೊಂಡಿಲ್ಲ. ಸರ್ ಯಾವತ್ತೂ ಈಗ ನಿಮ್ಮ ಜೊತೆನೇ ಮಾತಾಡಿದ್ರು. ಸೊ ಹಾಗಾಗಿ ದ್ಯಾಟ್ ಈಸ್ ಸಮಥಿಂಗ್, ಅದು ಆ ಕಂಫರ್ಟಿಂಗ್ ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ಹಾಗಾಗಿ ಸರಿಂದ ಅದು ಖಂಡಿತವಾಗ್ಲೂ ತುಂಬ ಸಿಕ್ಕಿದೆ. ಸೊ ಐಮ್ ವೆರಿ ಥ್ಯಾಂಕ್ಫುಲ್. ಓಕೆ ಮೇಡಮ್, ಈಗ ನೀವು ರಂಗಭೂಮಿಯಲ್ಲಿದ್ದಿ ಹಿಂದೆ, ಈಗ ಸಿನಿಮಾ ಒಂದು ರಂಗಕ್ಕೆ ಕಾಲಿಟ್ಟಿದ್ದೀರಾ. ಸೊ ಏನು ಡಿಫ್ರೆನ್ಸ್ ಈ ರಂಗಭೂಮಿ ಆಗಿರ್ಬೋದು, ಈ ಸಿನಿರಂಗ ಏನು ಡಿಫ್ರೆನ್ಸ್ ಕಾಣ್ತಿದೆ? ಮ್ಯಾಮ್, ಡಿಫ್ರೆನ್ಸ್ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂದರೆ ಥಿಯೇಟರ್ ಸ್ಟಾರ್ಟ್ ಎಲ್ಲ ಬೇಸ್, ಥಿಯೇಟರ್ ಅನ್ನೋದೇ ಬೇಸ್. ನಾವು ಡಿರೆಕ್ಷನ್ನೇ ಆಗಲಿ, ಪ್ರೊಡಕ್ಷನ್ನೇ ಆಗಲಿ, ಎಲ್ಲ ಒಂದು ಬೇಸ್ ಅನ್ನುವಂಥದ್ದು ಥಿಯೇಟರ್. ಸೊ ಹಾಗೆ ಡಿಫ್ರೆನ್ಸ್ ಅಂತ ನಾವು ತೊಗೊಳಕ್ಕಾಗಲ್ಲ. ಬಟ್ ಅಲ್ಲಿಂದ ಶುರುವಾಗಿರೋದ್ರಿಂದ ಒಂದು ತರಬೇತಿ ತೊಗೊಂಡು ಇಲ್ಲಿಗೆ ಬರ್ತೀವಿ ಅಷ್ಟೇ. ಅದು ಆ ತರಬೇತಿ ಭಾಳ ಮುಖ್ಯ ಆಗುತ್ತೆ. ಆ ಒಂದು ತರಬೇತಿಯಿಂದನೇ ಇಲ್ಲಿ ನಾವು ಏನೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೂ ತುಂಬ ಮುಖ್ಯ ಆಗುತ್ತೆ. ಆ ಎಕ್ಸ್ಪ್ಲೋರೇಷನ್ ನನಗೆ ತುಂಬ ಸಿಗ್ತಾ ಇದೆ. ಟೇಷನ್ಗಿಂತ ಭಯ ಜಾಸ್ತಿ ಇದೆ. ಹೇಗೆ ಏನು ಅಂತ ಫಸ್ಟ್ ಟೈಮ್ ನನ್ನನ್ನು ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದೇ ಆಗಲಿಲ್ಲ. ಹೇಗೆ ರೆಸ್ಪಾನ್ಸ್ ಇರುತ್ತೆ ಅದೆಲ್ಲನೂ ತಲೆಯಲ್ಲಿ ಖಂಡಿತವಾಗ್ಲೂ ಓಡ್ತಾ ಇದೆ.